ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಂಡು ಥ್ಯಾಂಕ್ ಯು. ಅದ್ಗೆ ಹಾ ಸುಧಾ ಅವರೇ ಮಾರ್ನಿಂಗ್. ಚೆನ್ನಾಗಾಯ್ತಾ ಮನಿದ್ದೆ? ಕೈ ಊರೆಲ್ಲ ಕಡಿಮೆ ಆಯ್ತಾ? ಹಾ ಅಣ್ಣ, ಸ್ವಲ್ಪ ಪರವಾಗಿಲ್ಲ, ವಾಸಿ ಆಗ್ತಿದೆ. ಗುಡ್. ರಾತ್ರಿ ಏನು ತೊಂದರೆ ಆಗಿಲ್ಲ ಅಲ್ವಾ? ದಿಮ್ಗೆ ತಲೆ ಕೊಡ್ತಿದ್ದ ಹಾಗೆ ಒಳ್ಳೆ ನಿದ್ದೆ ಬಂದ್ಬಿಡ್ತದ್ಗೆ. ಎಚ್ಚರನೇ ಆಗಿಲ್ಲ. ಎಬ್ಬಿಸ್ಬೇಕಿತ್ತಲ್ವಾ ನೀವು? ಇವತ್ತೊಂದಿನ ಚೆನ್ನಾಗಿ ಮಲಗಲಿ ಅಂತ ನಾನು ಡಿಸ್ಟರ್ಬ್ ಮಾಡಕ್ ಹೋಗ್ಲಿಲ್ಲ. ಆಮೇಲೆ ಯಾವಾಗ್ಲೂ ಇದ್ದೇ ಇರುತ್ತಲ್ಲ ದಿನ ಬೆಳಗಾದ್ರೆ ಕೆಲ್ಸ ಅಂತ. ಇವತ್ತು ನೀವು ಯಾವ ಕೆಲ್ಸನೂ ಮಾಡದೆ ಆರಾಮಾಗಿ ರೆಸ್ಟ್ ಮಾಡಿ. ಅದ್ ಹೆಂಗದ್ಗೆ ಆರಾಮಾಗಿರೋದು? ನಾನಿಲ್ಲಿ ಆರಾಮಾಗಿದ್ರೆ ಮಗಳನ್ನ ಅಮ್ಮನ ಯಾರು ನೋಡ್ಕೋತಾರೆ? ನೀವು ಪಕ್ಕದ ಮನೆಯವ್ರು ಕಾಲ್ ಮಾಡಿದ್ರಲ್ಲ, ಅವ್ರು ನೋಡ್ಕೊಳ್ತಾರಲ್ವಾ? ಹೌದು, ನೋಡ್ಕೋತಾರೆ. ತುಂಬಾ ಸತಿ ನನ್ನ ಮಗಳು ಅವ್ರ ಮನೇಲಿ ಉಳ್ಕೊಂಡಿರೋದು ಇದೆ. ಆದ್ರೂ 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 ಆದರೂ ನಮ್ಮ ಕೈಲಿ ಹೇಗೆ ಸೇವೆ ಮಾಡಿಸ್ಕೊಳ್ಳೋದು ಅಂತನಾ? ಅಲ್ಲ ಅಣ್ಣ, ನನಗೊಂಥರ ಮುಜುಗರ ಆಗತ್ತೆ. ನಾನು ನೆನ್ನೆನೇ ಹೇಳಿದ್ದೀನಿ ಹಾಗೆಲ್ಲ ಏನು ಅನ್ಕೋಬೇಡ ಅಂತ. ಆರಾಮಾಗಿರೋ. ಭೂಮಿಕಾ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಓಕೆ ಬಾಯ್. ಬಾಯ್. ಅದಕ್ಕೆ ನನ್ನ ಆಂಟಿಗೆ ಫೋನ್ ಮಾಡಿ ನನ್ನ ಮಗಳೇನ್ ಮಾಡ್ತಾಳೆ ಕೇಳ್ಕೊತೀನಿ. ಹಾ, ನಾನು ಹೆಲ್ಪ್ ಮಾಡ್ತೀನಿ ಕೊಡಿ. ಭಗವಂತ, ಆದಷ್ಟು ಬೇಗ ನನ್ನ ತಾಯಿ ತಂಗಿ ಸಿಗೋ ಹಾಗೆ ಮಾಡಪ್ಪ. ಅಲ್ಲ, ಹಿಂಗಾದ್ರೆ ಹೆಂಗೆ, ಹಂಗಾದ್ರೆ ಹೆಂಗೆ? ಹಿಂಗೂ ಆಗದೆ ಹಂಗೂ ಆಗದೆ ಹೆಂಗಂಗ ಆಗ್ಬಿಟ್ರೆ ಹೆಂಗೆ? ಅಯ್ಯೋ ದೇವ್ರು. ಬಾಬಾ, ಏನು ಒಬ್ಬರೇ ಮಾತಾಡ್ಕೊಂಡು ಏನೇನು ಯೋಚನೆ ಮಾಡ್ತಾ ಇದ್ದೀರಲ್ಲ, ಏನಾಯ್ತು? ಅದು ಗೌತಮ್, ವಯಸ್ಸಾಯ್ತಲ್ಲ, ಇನ್ನು ಸಲದ ಯೋಚನೆಗಳೆಲ್ಲ ಬರುತ್ತೆ. ಒಂದಕ್ಕೂ ತಲೆ ಎಲ್ಲ ಬುಡ ಇರಲ್ಲ. ಅದನ್ನ ಹೇಳಿ ಸುಖ ಇಲ್ಲ ಬಿಡು. ಪರವಾಗಿಲ್ಲ, ಹೇಳ್ಕೊಳ್ಳಿ. ಏನೋ ಗಾಳಿಲೇ ಲೆಕ್ಕ ಹಾಕ್ತಾ ಇದ್ರಿ. ಇಂಥದ್ದಂತ ಹೇಳಕ್ಕಾಗಲ್ಲ ಗೌತಮ್. ಏನೇನೋ ಯೋಚನೆಗಳು ಬಂದು ಹೋಗುತ್ತೆ. ಈ ಹಳೆ ನೆನಪು, ಹೊಸ ಹಳವಂಡ ಎರಡು ಮಿಕ್ಸ್ ಆಗಿ ಈ ತಲೆ ಅನ್ನೋದಿದೆಯಲ್ಲ, ಹಳೆ ಗುದಿರಿ ಅಂಗಡಿದರ ಆಗೋಗಿದೆ. ಮಾಡಕ್ ಬೇರೆ ಕೆಲಸ ಇಲ್ವಲ್ಲ, ಹಂಗಾಗಿ ಬೇಡಾದ ಯೋಚನೆಗಳು ಬೇಡ ಅಂದ್ರೂ ದಾಳಿ ಇಡ್ತವೆ, ದಾಳಿ. ಸರಿ ಬಿಡಿ, ಈಗ ಹೇಗಿದ್ರು ರೆಡಿ ಆಗಿದ್ರಿ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ನನ್ನ ಜೊತೆಗೆ ಹೋಗೋಣ. ಆಫೀಸಿಗೆ ಬರ್ಬೋದಿತ್ತು, ಆದ್ರೆ ಭಯನಾ? ಅದು ಗೇಟಿಂದ ಒಂದು ಹೆಜ್ಜೆ ಆ ಕಡೆ ಇಡಕ್ಕೂ ಭಯ ಕಣ. ಏನೋ ತಳಮಳ, ಒಂದು ಅವ್ಯಕ್ತ ಸಂಕಟ. ಈ ಬದುಕು ನೀರ ಮೇಲಿನ ಗುಳ್ಳೆ ಅಂತಾರಲ್ಲ, ಎಲ್ಲಿ ಟಪ್ ಅಂತ ಬಿಡುತ್ತೋ ಅಂತ ಹೆದರಿಕೆ ಕಣೋ. ಒಂಥರ ಈ ಸ್ಮಶಾನ ವೈರಾಗ್ಯ ಅಂತಾರಲ್ಲ, ಆ ಥರದ ವೈರಾಗ್ಯನ ಆವರಿಸ್ಕೊಂಡ್ಬಿಟ್ಟಿದೆ ಕಣೋ. ಯಾಕೆ ಮಾವ ಹೀಗೆಲ್ಲ ಮಾತಾಡ್ತೀರಿ? ಕಾಲದ ಮಹಿಮೆ. ಗೌತಮ್, ನಿಂಗೊಂದು ವಿಷಯ ಗೊತ್ತಾ? ಈ ಕಾಲ ಸರಿ ಇದ್ರೆ ಎಲ್ಲರೂ ಕಾಲರ್ ಮೇಲ್ ಮಾಡ್ಕೊಂಡು ತಿರ್ಗಾಡ್ತಿರ್ತಾರೆ. ಕಾಲ ಒಂದ್ಸರ್ತಿ ಕೈ ಕೊಡ್ತು ಅಂತ ಇಟ್ಕೋ, ಕಾಲರ ಬಂದವ್ರ ಥರ ಆಗ್ಬಿಡ್ತಾರೆ. ಗೌತಮ್, ಸದ್ಯ ಮನೇಲಿ ಆಗ್ತಿರೋ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಗೇಟಿಂದ ಆಚೆ ಒಂದು ಹೆಜ್ಜೆ ಇಡಕ್ಕೂ ಹೆದರಿಕೆ ಆಗುತ್ತೆ ಕಣೋ. ಯಾರು ಯಾವ ಬಾಂಬನ್ನ ಕೈಲಿಡ್ಕೊಂಡು ನಮಗೋಸ್ಕರ ಹಾಕಕ್ಕೆ ಕಾಯ್ತಾ ಇದ್ದಾರೋ, ಅಥವಾ ಯಾರು ಗನ್ ಪಾಯಿಂಟ್ ಇಟ್ಕೊಂಡು ನಮ್ಮ ಮೇಲೆ ಹೊಂಚಾಕ್ತಿದಾರೋ ಅಂತ ಭಯ ಕಾಡ್ತಿದೆ ಕಣಪ್ಪ. ಗೌತಮ್, ಬೇರೆ ಯಾರೋ ಬಂದು ಶೂಟ್ ಮಾಡಬೇಕಾಗಿಲ್ಲ ಗೌತಮ್. ಅದು ಈ ಶೂಟ್ ಮಾಡ್ತಾರೆ ಅನ್ನೋ ಭಯಕ್ಕೆ ನನ್ನ BP ಶೂಟ್ ಔಟ್ ಆಗಿರುತ್ತೆ. ಹಾಗೆಲ್ಲ ಮಾತಾಡಬೇಡಿ. ಆ ಥರದ್ದೆಲ್ಲ ಏನೂ ಆಗಲ್ಲ. ಹೀಗೆ ಭಯ ಪಟ್ಕೊಂಡಿದ್ರೆ ಕಡೆ ತನಕ ಮನೇಲೆ ಕೂತಿರ್ಬೇಕಾಗುತ್ತೆ. ಹೌದಲ್ಲ? ಹೌದಲ್ಲ, ಕರೆಕ್ಟಾಗಿ ಹೇಳ್ದಾಗ. ಈ ಇಲಿಯಾಗಿ 100 ವರ್ಷ ಬದುಕೋದಕ್ಕಿಂತ ಹುಲಿಯಾಗಿ 60 ವರ್ಷ ಬದುಕೋದೇ ಒಳ್ಳೇದು. ನೀನ್ ನನ್ನ ಜೊತೆಗಿದ್ದಿ ಅಂದ್ರೆ ನಂಗೆ ತುಂಬಾ ಧೈರ್ಯ ಕಣಪ್ಪ. ನೋಡಿ, ನಿಮ್ಗೆ ಹುಷಾರಿಲ್ಲ ಅಂದ್ರೆ ಬರ್ಬೇಕಾಗಿಲ್ಲ, ಇಲ್ಲೇ ಇರಿ. ನಾನು ಫೋರ್ಸ್ ಮಾಡ್ತಾ ಇದ್ದೀನಿ ಅಂತ ಬರಬೇಡಿ.
ಹಂಗೇನಿಲ್ಲ, ಆಫೀಸಿನ ವಾತಾವರಣ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲೇ ಇದ್ರೆ ತೊಂದರೆ ಕೊಡು. ಸರಿ. ನಡಿ ಹೋಗೋಣ. ನಡೀರಿ. ಏನ್ ಗೊತ್ತಾ ಸುಧಾ ಅವರೇ, ನಾನು ಫಸ್ಟ್ ಟೈಮ್ ಈಗ ಮನೆಗೆ ಬಂದಾಗ ನನಗೂ ಸೇಮ್ ನಿಮ್ ಥರನೇ ಆಗ್ತಿತ್ತು. ಈ ಅರಮನೆ ಅಂತ ಮನೆ ನೋಡಿ ನಾನು ಕಂಗಾಲಾಗ್ಬಿಟ್ಟಿದ್ದೆ. ದಾರಿ ತಪ್ಪಿ ಬೇರೆ ಯಾವುದೋ ಗ್ರಹಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಅನ್ಕೋತಿದ್ದೆ. ನಿಜವಾಗ್ಲೂ ನಂಗೆ ತುಂಬಾನೇ ಮುಜುಗರ ಆಗ್ತಿತ್ತು. ಓಡಾಡೋದಕ್ಕೆ ಮುಜುಗರ, ಯಾರ ಹತ್ರ ಆದ್ರೂ ಮಾತಾಡೋದಕ್ಕೆ ಮುಜುಗರ. ಊಟ ತಿಂಡಿ ಕೂತಾಗ ಊಟ ಗಂಟ್ಲಿಂದ ಕೆಳಗೆ ಇಳಿತಾನೆ ಇರಲಿಲ್ಲ. ಯಾಕಪ್ಪ ಮದುವೆ ಆಯಿತು ಅಂತ ಅನಿಸ್ಬಿಟ್ಟಿತ್ತು ನನಗೆ. ಆದ್ರೆ ಸ್ವಲ್ಪ ದಿನ ಅಷ್ಟೇ, ಆಮೇಲೆಲ್ಲ ಸರಿ ಹೋಯ್ತು. ಇನ್ಫ್ಯಾಕ್ಟ್ ನನ್ನನ್ನ ಆ ಮುಜುಗರದಿಂದ ಆಚೆ ಕರ್ಕೊಂಡು ಬಂದಿದ್ದು ಗೌತಮ್ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರನ್ನ ಗಂಡನ ಪಡೆಯೋದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೆ. ನೀವು ತುಂಬಾನೇ ಒಳ್ಳೆಯವ್ರತ್ಗೆ. ನಿಮ್ಮನ್ನ ಪಡೆಯೋದಕ್ಕೆ ಅಣ್ಣನು ತುಂಬಾ ಪುಣ್ಯ ಮಾಡಿದ್ರು. ಆ ಥರ ಎಲ್ಲ ಏನೂ ಇಲ್ಲ. ದೇವ್ರ ದಯದಿಂದ ನಾವು ಚೆನ್ನಾಗಿದ್ದೀವಿ. ಯಾರು ಕೆಟ್ಟ ಕಣ್ಣು ಬೀಳದೆ ಇದ್ರೆ ಅಷ್ಟೇ ಸಾಕು. ಮತ್ತೆ ಇರಿ, ನಾನು ನಿಮ್ಗೆ ತಿಂಡಿ ತರ್ತೀನಿ. ಅದಕ್ಕೆ ನಾನು ಬರ್ತೀನಿ ನಿಮ್ ಜೊತೆ. ನಿಮ್ಗೆ ಯಾಕೆ ತೊಂದರೆ? ನೀವು ಕೂತಿರಿ, ನಾನು ಹೋಗಿ ತರ್ತೀನಿ. ಬೆಳಗಿಂದ ಕೂತ್ಕೊಂಡೇ ಇದ್ದೀನಿ ಅತ್ಗೆ. ಸ್ವಲ್ಪ ಓಡಾಡಿದ್ರೆ ಮೈ ಸಡಿಲ ಆಗುತ್ತೆ. ಸರಿ ಬನ್ನಿ. ಅಯ್ಯೋ ದೇವ್ರೆ, ಗೌತಮ್ ನೋಡ್ಬಿಟ್ರೆ ಏನಪ್ಪ ಮಾಡೋದೀಗ? ದೇವ್ರೆ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.